ಹಾಯ್ ಫ್ರೆಂಡ್ಸ್, ಒಂದು ಹೆಣ್ಣು ಹುಲಿ ಸುಮಾರು 430ಕ್ಕಿಂತ ಹೆಚ್ಚು ಜನಗಳನ್ನ ಕೊಂದು ತಿಂದಿದೆ. ಈವನ್ ನೇಪಾಳ ಆರ್ಮಿ ಮತ್ತು ಅಲ್ಲಿ ಬೇಟೆಗಾರರ ಕೈಲೂ ಇದನ್ನ ಹಿಡಿಯಕ್ಕಾಗಿಲ್ಲ. ಇದಕ್ಕೆ ನರಭಕ್ಷಕ ಹುಲಿ ಅಂತಾನೆ ಕರೀತಾರೆ. ಹುಲಿ ಹೆಸರು ಬಂದು ಚಂಪಾವತ್ ಹುಲಿ ಅಂತ. ಇದು 1900ರಿಂದ 1907ರೊಳಗೆ ನಡೆದ ಘಟನೆ. ಫಸ್ಟ್ ಈ ಹುಲಿ ನೇಪಾಳದಲ್ಲಿ ಕಾಣಿಸ್ಕೊಂಡಿರುತ್ತೆ. ನೇಪಾಳದಲ್ಲಿ ಒಂದು 200 ಜನಕ್ಕಿಂತ ಹೆಚ್ಚು ಜನನ ಕೊಂದು ತಿಂದಿರುತ್ತೆ. ಏನ್ ಮಾಡುತ್ತಂದ್ರೆ ಅದು ಇರೋ ಜಾಗದಿಂದ ಅದು ಸಿಟಿಗೆ ಹೋಗಿ ಅಥವಾ ಜನಗಳು ಇರೋ ಜಾಗಕ್ಕೆ ಹೋಗಿ ಜನಗಳನ್ನ ಎತ್ಕೊಂಡ್ ಬಂದು ತಿಂದು ಮತ್ತೆ ಅದೇ ಜಾಗಕ್ಕೆ ಸೇಫ್ ಆಗಿ ಬರ್ತಿತ್ತು. ಇದೇ ರೀತಿ ಪ್ರತಿದಿನ ಮಾಡ್ತಿರತ್ತೆ. ಅದಾದ್ಮೇಲೆ ನೇಪಾಳ ಆರ್ಮಿನೂ ಕರ್ಸಿ ಅದನ್ನ ಸಾಯಿಸಕ್ ಟ್ರೈ ಮಾಡ್ತಾರೆ. ಆದ್ರೆ ಅದು ಎಲ್ಲರಿಗಿನ ಬುದ್ಧಿವಂತರಾಗಿರುತ್ತೆ. ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ. ಇದೆಲ್ಲ ನೋಡಿದ್ ನೇಪಾಳ ಆರ್ಮಿ ಏನ್ ಮಾಡ್ತಂದ್ರೆ ಅದನ್ನ ಭಾರತದ ಕಡೆ ಓಡಿಸ್ಬಿಡ್ತಾರೆ. ಅವಾಗ ಇದು ಭಾರತದ ಉತ್ತರಾಖಂಡ್ ಸೈಡ್ಗೆ ಬಂದು ಅಲ್ಲಿ ಪಂಚಾವತ್ ಅನ್ನೋ ಊರಿಗೆ ಬಂದ್ಬಿಡುತ್ತೆ. ಅಲ್ಲಿ ಬಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಇದೇ ತರ ಬೇಟೆಗಳನ್ನ ಶುರು ಮಾಡುತ್ತದು. ಈ ಹುಲಿದು ಆರ್ಭಟ ಮತ್ತೆ ಚಂಪಾವತ್ ನಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದಾದ ತಕ್ಷಣ ಗವರ್ಮೆಂಟ್ ಗೆ ಗೊತ್ತಾದ್ಮೇಲೆ ಗವರ್ಮೆಂಟ್ ಪ್ರೈಸ್ ಅನೌನ್ಸ್ ಮಾಡ್ತಾರೆ. ಅದು ಈ ಹುಲಿನ ಕೊಂದವ್ರಿಗೆ ಒಂದಷ್ಟು ಪ್ರೈಸ್ ಅಮೌಂಟ್ ಇರುತ್ತೆ ಅಂತ. ಅದಾದ್ರೂ ಹಿಡಿಯಕ್ಕಾಗಲ್ಲ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಒಬ್ರು ಬ್ರಿಟಿಷ್ ಫೇಮಸ್ ಆಫೀಸರ್ ಅವ್ರ ಹೆಸರು ಜಿಮ್ ಕಾರ್ಬೆಟ್ ಅಂತ, ಅವ್ರನ್ನ ಕರೆಸ್ತಾರೆ ಈ ಕೆಲಸ ಮಾಡಕ್ಕೆ. ಅಂಡ್ ಜಿಮ್ ಕಾರ್ಬೆಟ್ ಮಾಡಿದ ಫಸ್ಟ್ ಕೆಲಸ ಏನಂದ್ರೆ ಆ ಬಹುಮಾನನ ಕ್ಯಾನ್ಸಲ್ ಮಾಡಿಸ್ತಾರೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ದಿನ ಕಾಯ್ತಿರ್ತಾರೆ ಆ ಹುಲಿನ ಹಿಡಿಯಕ್ಕೆ. ಒಂದು ದಿನ ಹುಲಿ ಏನ್ ಮಾಡುತ್ತೆ ಅಂದ್ರೆ 16 ವರ್ಷದ ಪ್ರೇಮಿಕಾ ಅನ್ನೋ ಹುಡುಗಿನ ಹಳ್ಳಿಯಲ್ಲಿ ಆ ಹುಡುಗಿ ಸೌದೆ ದರಕ್ಕೆ ಹೋದಾಗ ಆ ಹುಡುಗಿನ ಕೊಂದು ಬಿಡುತ್ತೆ. ಇದನ್ನ ಗ್ರಾಮಸ್ಥರೆಲ್ಲ ನೋಡಿದವರು ಜಿಮ್ ಕಾರ್ಬೆಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇದಾದ್ಮೇಲೆ ಜಿಮ್ ಕಾರ್ಬೆಟ್ ಆ ಹುಡುಗಿನ ಕೊಂದು ಜಾಗದಿಂದ ಆ ರಕ್ತನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅವ್ರಿಗೆ ಸಿಗಲ್ಲ ಅವತ್ತು. ಅದೇನಾಗತ್ತೆ ಮತ್ತೆ ನೆಕ್ಸ್ಟ್ ಡೇ ಹುಲಿ ಊರೊಳಗ್ ಬರುತ್ತೆ ಯಾರನ್ನಾರು ಕೊಂದು ತಾಂಡೋಗೋಣ ಅಂತ. ಆ ಟೈಮಲ್ಲಿ ಜಿಮ್ ಕಾರ್ಬೆಟ್ಗೆ ಎಲ್ಲ ಕರ್ಸಿ ಜಿಮ್ ಕಾರ್ಬೆಟ್ ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ 3 ಶೂಟ್ ಮಾಡ್ತಾರೆ. ಅದ್ರ ಮೇಲೆ 3 ಬುಲೆಟ್ ಆ ಹುಲಿಗೆ ಹೋಗಿ ಆ ಹುಲಿ ಸಾವನ್ನಪ್ಪುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.